ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿ ಇವತ್ತು 90 ಪಾಯಿಂಟ್ಸ್ಗಳೊಂದು ಗ್ಯಾಪ್ ಡೌನ್ ಓಪನ್ ಆಯಿತು. ಈಗ 124 ಪಾಯಿಂಟ್ಸ್ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಟ್ರಂಪ್ ಅವರ H1B ವೀಸಾ ಒಂದು ಹೊಸ ನೀತಿ ಏನಿದೆ, ಆ ಒಂದು ರೂಲ್ಸಿಂದ ಈ ಒಂದು ಫಾಲ್ ನಮಗೆ ನೋಡೋಕೆ ಸಿಕ್ಕಿರೋಂಥದ್ದು. ಸೊ ಇನಿಷಿಯಲಿ ಈ ಒಂದು ನ್ಯೂಸ್ ಬಗ್ಗೆ ತುಂಬ ಒಂದು ಊಹಾಪೋಹಗಳಿತ್ತು. ಸೊ ಆಮೇಲೆ ಅದು ಕ್ಲಿಯರ್ ಆಯಿತು. ಇವತ್ತು ನಿಫ್ಟಿ ಸೆಕ್ಟರ್ಗಳಲ್ಲಿ ನಿಫ್ಟಿ IT ಏನಿದೆ ಅದು 3% ಒಂದು ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ ಹೆಲ್ತ್ ಕೇರ್ ಮತ್ತು ನಿಫ್ಟಿ ಫಾರ್ಮಾ 1.4 ಇಂದ 1% ನೆಗೆಟಿವ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಇದೊಂದು ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು H1B ವೀಸಾ ಹೊಸ ರೂಲ್ಸ್ ಇಂದ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ಸ್ ಅಲ್ಲಿ ಅದಾನಿ ಎಂಟರ್ಪ್ರೈಸ್, ಇಟರ್ನಲ್, ಬಜಾಜ್ ಫೈನಾನ್ಸ್, ಅದಾನಿ ಪೋರ್ಟ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ ಇದೆ. ಸೊ 3.98 ಇಂದ 1.10% ವರೆಗೂ ನಮಗೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಅಲ್ಲಿ ಟೆಕ್ ಮಹೀಂದ್ರ, TCS, ಇನ್ಫೋಸಿಸ್, ಸಿಪ್ಲಾ, ವಿಪ್ರೋ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು IT ಸೆಕ್ಟರ್ ಮೇಜರ್ ಜೈಂಟ್ಸ್ ಗಳಿಂದ ಎಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ 3% ಇಂದ 2.11% ವರೆಗೂ ಒಂದು ಡೌನ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಅವರ್ ಏನಿದೆ ನೋಡ್ತಾ ಇರಬಹುದು, ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿತ್ತು. ಬಟ್ ಆಸ್ ಯೂಶುವಲ್ ನೀವು ನೋಡ್ತಾರೆ ಇಲ್ಲಿ ಪ್ರೀವಿಯಸ್ ಈ ಕ್ಯಾಂಡಲ್ಸ್ಗಳು ಈ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಇತ್ತು 25,350. ಇದೇ ಒಂದು ರೇಂಜಿಂದಾನೆ ಸ್ವಲ್ಪ ಇಲ್ಲಿ ಈ ಲೆವೆಲ್ ಹಾಲ್ಡ್ ಮಾಡಿಕೊಂಡು ಮತ್ತೆ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಸಪೋರ್ಟ್ ನೋಡೋದಾದ್ರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ 25,200 ಏನಿದೆ ಇದೊಂದು ವೆರಿ ಗುಡ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ, ನಮಗೆ ಬೌನ್ಸ್ ನೋಡೋಕೆ ಸಿಗ್ಬೋದು ಅಂತಂದೇಳಿ. ಬಟ್ ಬೆಳಗ್ಗೆ ಗ್ಯಾಪ್ ಡೌನ್ ಓಪನ್ ಆದಾಗಲೇ 90 ಪಾಯಿಂಟ್ಸ್ ಇದೇ ಒಂದು ಲೆವೆಲ್ ಓಪನ್ ಆಗಿತ್ತು. ಸೊ ಹಾಗಾಗಿ ನಮಗೊಂದು ಬೌನ್ಸ್ ನೋಡೋದು ಸಿಕ್ತು. ಸೊ ಮಧ್ಯಾಹ್ನ ಆದಮೇಲೆ ಒಂದು ಸ್ವಲ್ಪ ನೆಗೆಟಿವ್ ಅಲ್ಲಿ ನಮಗೆ ಬಂದು ಕ್ಲೋಸ್ ಆಗಿರುವಂಥದ್ದು. ಸೊ ಇಲ್ಲಿಂದ ನಾವು ಕೆಳಗಡೆ ನೋಡೋದಾದ್ರೆ 25,040 ಮತ್ತು 25,000 ರೌಂಡ್ ಫಿಗರ್ ಈ ಒಂದು ಪಾಯಿಂಟ್ ಏನು ಬರುತ್ತೆ, ಈ ಒಂದು ಪಾಯಿಂಟಲ್ಲಿ ನಮಗೊಂದು ಸಪೋರ್ಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೂ ಏನಾದರೂ ಫರ್ದರ್ ಫಾಲ್ ಬಂತು ಅಂದರೆ. ಸೊ 25,000 ಲೆವೆಲ್ವರೆಗೂ ಬಂತು ಅಂದ್ರೂ ನಮಗೆ ಒಂದು ಬೌನ್ಸ್ ನೋಡೋದಕ್ಕೆ ಸಿಗ್ಬೋದು. ಸೊ ರೌಂಡ್ ಲೆವೆಲ್ ಆಗುತ್ತೆ 25,000, ಸ್ವಲ್ಪ ಏನಾದರೂ ಮತ್ತೆ ನಮಗೆ ಬೌನ್ಸ್ ನೋಡೋದಕ್ಕೆ ಸಿಗ್ಬೋದು. 25,000 ಮೇಲ್ಗಡೆ ಎಲ್ಲಿವರೆಗೂ ಇರುತ್ತೆ ಒಂದು ಸ್ವಲ್ಪ ಬುಲಿಶ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಮತ್ತೆ ನಮಗೆ ಬೌನ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದ್ರ ಕೆಳಗಡೆ ಬರೋ ಸ್ಟಾರ್ಟ್ ಆದರೆ ಮತ್ತೆ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಓಪನ್ ಆಗುತ್ತೆ ನಿಫ್ಟಿಯಲ್ಲಿ. ಸೊ ನೆನಪಲ್ಲಿ ಇಟ್ಕೊಳ್ಳಿ, 25,040 ಹಾಗೆ 25,000 ಏನಿದೆ ಈ ಒಂದು ಲೆವೆಲ್ ನಮಗೆ ಬೌನ್ಸ್ ನೋಡೋದಕ್ಕೆ ಸಿಗಬೇಕು ನಿಫ್ಟಿಲಿ. ನಾಳೆ ಏನಾದರೂ ಕೆಳಗಡೆ ಬಂತು ಅಂದರೆ ಇನ್ನು ಮೇಲ್ಗಡೆ ಈ ಒಂದು ಲೆವೆಲ್ ಏನಿದೆ 25,350, 25,300 ಈ ಒಂದು ಝೋನ್ ದಾಟ್ಕೊಂಡು ಹೋಯಿತು ಅಂತಂದರೆ ನಮಗೆ 25,400 ಲೆವೆಲ್ ಸಹಿತ ನಮಗೆ ಮೇಲ್ಗಡೆ ನೋಡೋದಕ್ಕೆ ಸಿಗ್ಬೋದು. ಬಟ್ ಈ ಒಂದು ಸಿಚುವೇಶನ್ ಈಗ ನೋಡ್ತಾ ಇರೋದು, ಸೊ ಆ ಒಂದು ಲೆವೆಲ್ಗೆ ಹೋಗುತ್ತೆ ಅನ್ನೋದು ಸ್ವಲ್ಪ ಡೌಟು, ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಕಾಣ್ತದೆ. ಸೊ ನೋಡೋಣ ಯಾವ ಥರದೊಂದು ರಿಯಾಕ್ಷನ್ ನಾಳೆ ನಮಗೆ ನಿಫ್ಟಿಲಿ ನೋಡೋದಕ್ಕೆ ಸಿಗುತ್ತೆ ಅಂತಂದೇಳಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂದರೆ ನೀವು ನಮ್ಮ ಆಫೀಸ್ಗೆ ನೇರವಾಗಿ ಭೇಟಿ ನೀಡಬಹುದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.